ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಜ್ಞಾನೋಕ್ತಿಗಳು 29ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. 29ನೇ ಅಧ್ಯಾಯದಲ್ಲಿ ಧನ್ಯತೆಯ 14 ರಹಸ್ಯಗಳನ್ನು ನಾವು ನೋಡ್ಬೋದು. 14 ಸೀಕ್ರೆಟ್ಸ್ ಆಫ್ ಬ್ಲೆಸ್ಸೆಡ್ನೆಸ್. ಧನ್ಯತೆಯ ರಹಸ್ಯಗಳು 14. ಧನ್ಯತೆ ಅಂತೇಳಿದರೆ ಆಶೀರ್ವಾದದ ರಹಸ್ಯಗಳು ಅಂತ ಹೇಳಿಬಿಟ್ಟು ಯಾಕೆ ಆ ಒಂದು ಮಾತನ್ನು ಆರಿಸಿಕೊಂಡಿದ್ದೀನಿ ಅಂತ ಹೇಳಿದರೆ 29ನೇ ಅಧ್ಯಾಯ ಜ್ಞಾನೋಕ್ತಿ ಪ್ರಾವರ್ಬ್ಸ್ 29:18 ಎರಡನೇ ಭಾಗ ಈ ರೀತಿಯಾಗಿದೆ: ಧರ್ಮೋಪದೇಶವನ್ನು ಕೈಕೊಳ್ಳುವವನು ಧನ್ಯನಾಗುವನು. ಆದ ಕಾರಣ ಧನ್ಯತೆಯ 14 ರಹಸ್ಯಗಳು. ಧನ್ಯತೆಯ ಇನ್ನೊಂದು ಅರ್ಥ ಏನಂದರೆ ಸಂತೋಷವಾಗಿರೋದು. ಆದ ಕಾರಣ ಬಿಲಿ ಗ್ರಾಮ್ ಅಯ್ಯನವರು ಸೀಕ್ರೆಟ್ಸ್ ಆಫ್ ಹ್ಯಾಪಿನೆಸ್, ಸಂತೋಷದ ರಹಸ್ಯಗಳು ಎಂಬುದಾಗಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಸುಮಾರು 42 ವರ್ಷಗಳ ಹಿಂದೆ ಆ ಪುಸ್ತಕವನ್ನು ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ದಿವ್ಯ ಶಾಂತಿ ದೊರೆಯುವ ದಾರಿ ಅಂತೇಳಿಬಿಟ್ಟು ಆ ಪುಸ್ತಕವನ್ನು ನಾನು ಹಂಚಿದ್ದೇನೆ, ಮಾರಾಟ ಕೂಡ ಮಾಡಿದ್ದೇನೆ. ಯಾಕಂತೇಳಿದರೆ ಅದರಿಂದ ಜನರಿಗೆ ಪ್ರಯೋಜನವಾಗಲಿ ಅಂತ ಹೇಳಿಬಿಟ್ಟು. ಸರಿ, 29ನೇ ಅಧ್ಯಾಯ ಜ್ಞಾನೋಕ್ತಿಗಳ ಗ್ರಂಥದಿಂದ ನಾವು ನೋಡಿಕೊಳ್ಳುವಾಗ 14 ರಹಸ್ಯಗಳು, ಧನ್ಯತೆಯ 14 ರಹಸ್ಯಗಳಲ್ಲಿ ಮೊದಲನೆಯದು 2ನೇ ವಚನದಲ್ಲಿದೆ. ಅದೇನಂತ ಹೇಳಿದರೆ ಶಿಷ್ಟರ ವೃದ್ಧಿ, ಜನರಿಗೆ ಉಲ್ಲಾಸ. ಆ 2 ಮಾತು ನಾನು ತಗೊಳ್ತೀನಿ ರೀ. ಜನರಿಗೆ ಉಲ್ಲಾಸ. ಹೌದು, ಜನರನ್ನು ನಾವು ಸಂತೋಷಪಡಿಸುವುದರಿಂದ ನಾವು ಧನ್ಯರಾಗ್ತೇವೆ. ಜನರನ್ನು 2 ರೀತಿಯಿಂದ ಸಂತೋಷ ಪಡಿಸ್ಬೋದು ಅಥವಾ ಭಾಳ ರೀತಿಯಿಂದ ಸಂತೋಷಪಡಿಸ್ಬೋದು. ಯಾಕಂತೇಳಿದ್ರೆ ಕಾಮಿಡಿಯನ್ಸ್ ಅಥವಾ ಹಾಸ್ಯಗಾರರು ಇರ್ತಾರಲ್ವ, ಅವರು ಭಾಳ ಹಾಸ್ಯ ಮಾಡೋದರಿಂದ ಭಾಳ ಸಂತೋಷ ಪಡಿಸ್ತಾರೆ. ಆದರೆ ದೇವರ ವಾಕ್ಯದಲ್ಲಿರುವಂಥ ಸಂತೋಷ ಬೇರೆ. ಅಥವಾ ಈ ರೀತಿಯಾಗಿ ಹೇಳ್ತೀನಿ, ಎಲ್ಲ ಸಂತೋಷಕ್ಕಿಂತಲೂ ಉನ್ನತವಾದ ಸಂತೋಷ ಆತ್ಮಿಕ ಸಂತೋಷ. ಆದ ಕಾರಣ ಆತ್ಮಿಕ ಸಂತೋಷದ ರಹಸ್ಯವನ್ನು ಇತರರ ಹತ್ರ ಹೇಳಿಕೊಟ್ಟು ತಾನು ಅದನ್ನು ಫಾಲೋ ಮಾಡಿ ಮೊದಲನೇದು ಇತರರಿಗೆ ಅದನ್ನು ಹಂಚಿಕೊಡುವಾಗ ಏನಾಗ್ತದೆ? ಜನರಿಗೆ ಉಲ್ಲಾಸ. ಇದನ್ನೇ ಲೂಕ 2ನೇ ಅಧ್ಯಾಯದಲ್ಲಿ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವಂಥ ಒಂದು ಸಂಗತಿಯನ್ನು ಅಂದು ಹೇಳಲಾಯಿತು. ಸರಿ, ಇಲ್ಲಿ ನಾವು ಮೊದಲನೇ ರಹಸ್ಯ ಯಾವುದರ ರಹಸ್ಯ ಅಂತ ಹೇಳ್ಬಿಟ್ಟು ನೋಡುವಾಗ ಧನ್ಯತೆಯ ಮೊದಲನೇ ರಹಸ್ಯ ಇತರರನ್ನು ಉಲ್ಲಾಸಪಡಿಸುವಂಥದ್ದು. 3ನೇ ವಚನದಲ್ಲಿ ಇನ್ನೊಂದು ರಹಸ್ಯ ಇದೆ, ಅದನ್ನು ನೋಡಿಕೊಳ್ಳೋಣ. ನಾವು 2ನೇ ವಚನ ನೋಡಿದ್ವಿ. ಈಗ 3ನೇ ವಚನದಲ್ಲಿ ಏನಂದರೆ ತಂದೆಯನ್ನು ಹರ್ಷಗೊಳಿಸುವಂಥದ್ದು. ಇದರಿಂದ ನಾವು ಕಲಿಯುವಂಥದ್ದು ಏನಂದರೆ ಹಿರಿಯರನ್ನು ಜನರಿಗೆಲ್ಲ ಸಂತೋಷಪಡಿಸುವಂಥದ್ದು ಅದು ಹುದುವಾದದ್ದು. ಈಗ ಹತ್ತಿರವಾಗಿದ್ದಂಥವ್ರು, ಕುಟುಂಬದವರನ್ನು ಸಂತೋಷಪಡಿಸುವಂಥದ್ದು, ತಂದೆಯನ್ನು, ನಾಯಕರನ್ನು ಸಂತೋಷಪಡಿಸುವಂಥದ್ದು. ಯಾಕಂದರೆ ಇಬ್ರಿಯ 13:17 ಅವರು ನಮ್ಮ ಆತ್ಮಿಕ ನಾಯಕರು ದುಃಖ ಪಡಬಾರ್ದಂತೆ. ಆದರೆ ಇಲ್ಲಿ ನಮ್ಮ ತಂದೆ ಸಂತೋಷ ಪಡಬೇಕಂತೆ. ಆದ ಕಾರಣ ಇದು 2ನೇ ರಹಸ್ಯವೆಂದು ಪರಿಗಣಿಸೋಣ. ಯಾವುದಕ್ಕೆ? ಧನ್ಯತೆಯ 2ನೇ ರಹಸ್ಯ. ಮೂರನೇ ರಹಸ್ಯವನ್ನು 4ನೇ ವಚನದಲ್ಲಿ ನಾವು ನೋಡ್ತೀವಿ. ಧನ್ಯತೆಯ 3ನೇ
ರಹಸ್ಯ. ಅದೇ ಜ್ಞಾನೋಕ್ತಿ 29 4ನೇ ವಚನದಲ್ಲಿ ಅದೇನಂತ ಹೇಳಿದರೆ ದೇಶವೃದ್ಧಿ. ದೇಶವೃದ್ಧಿ ಇದು ಮುಖ್ಯವಾಗಿ ನಾಯಕರಿಗೆ ಇರುವಂಥದ್ದು. ಒಬ್ಬ ನಾಯಕನು ದೇಶದ ವೃದ್ಧಿಯನ್ನು ತರುವಾತನಾಗಿದ್ದಾನೆ. ಆದರೆ ದೇವಜನರಾದರೆ ನಾವು ಕೂಡ ದೇಶಕ್ಕೆ ವೃದ್ಧಿಯನ್ನು ತರ್ಬೋದು. ಹೇಗೆ ತರ್ಬೋದು ಅಂತ ಹೇಳಿದರೆ 2ನೇ ಪೂರ್ವಕಾಲವೃತ್ತಾಂತ 7ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೇವೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಪ್ರಾರ್ಥಿಸುವುದಾದರೆ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಪಾಪವನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ವೃದ್ಧಿಯನ್ನು ಉಂಟು ಮಾಡುವೇನು ಅಂತ. ಹಾಗಾದರೆ ದೇವಜನರಿಗೂ ಆ ಒಂದು ಹಕ್ಕಿದೆ, ದೇಶವನ್ನು ವೃದ್ಧಿಪಡಿಸುವಂಥ ಒಂದು ಅನುಕೂಲತೆ. ಹೌದು, ಇದು 3ನೇ ಧನ್ಯತೆಯ ರಹಸ್ಯ. 6ನೇ ವಚನದಲ್ಲಿ ನೋಡುವಾಗ ಹರ್ಷಧ್ವನಿ ಅಂತ ಬಂದಿದೆ. ಆದರೆ ಯಾರು ಒಳ್ಳೆಯವನು, ಹಾಗಾದರೆ ನಾವು ಧನ್ಯತೆಯ ಒಂದು ಜೀವನಕ್ಕೆ ನಾವು ನಡೆಸೋದಲ್ಲದೆ ಇತರರನ್ನು ನಡೆಸಬೇಕಾದರೆ ಸೀಕ್ರೆಟ್ ರಹಸ್ಯ ಏನಂದರೆ ಒಳ್ಳೆಯವರಾಗಿರೋದು. ಹೌದು, ದೇವರು ಬಿಟ್ಟು ಯಾರು ಒಳ್ಳೆಯವರಲ್ಲ. ಆದರೆ ದೇವರ ಒಳ್ಳೆತನದಿಂದ ನಾವು ಕೂಡ ಇತರರಿಗೆ ಒಳ್ಳೆಯವರಾಗಿ ಇರೋಣ. ಮತ್ತು 7ನೇ ವಚನದಲ್ಲಿ ನೋಡುವಾಗ ಶಿಷ್ಟರಾಗಿರುವಂಥದ್ದು. ಒಳ್ಳೆಯವರಾಗಿರುವುದು 6ನೇ ವಚನ, ಶಿಷ್ಟರಾಗಿರುವುದು 7ನೇ ವಚನ. ಶಿಷ್ಟರಾಗಿರೋದಂದರೆ ಹೇಗೆ ಅಂತ ಹೇಳಿದರೆ ಬಡವರ ನ್ಯಾಯವನ್ನು ತಿಳಿದಿರುವುದು. ಇದು 5ನೇ ಧನ್ಯತೆಯ ರಹಸ್ಯ. ಇತರರ ವಿಷಯದಲ್ಲಿ ಸೂಕ್ಷ್ಮತೆಯನ್ನು ವಹಿಸುವಂಥದ್ದು. ಯಾಕಂದರೆ ಬಡವರ ನ್ಯಾಯ ಭಾಳ ಪ್ರಾಮುಖ್ಯತೆ, ಅದು ಜಸ್ಟಿಸ್. ಕೆಲವು ವರ್ಷಗಳ ಹಿಂದೆ ಹೈದರಾಬಾದ್ನಲ್ಲಿ ಜಸ್ಟಿಸ್ ಬೈಬಲ್ ಎಂಬುದಾಗಿ ಒಂದು ಚಿಕ್ಕ ಬೈಬಲ್ ಒಂದೇ, ಆದರೆ ಆ ಬೈಬಲ್ನಲ್ಲಿ ಟಿಪ್ಪಣಿಗಳನ್ನು ಬರೆಯೋದಕ್ಕೆ ಕೆಲವರನ್ನು ನಮ್ಮ ಸಂಸ್ಥೆಯಿಂದ ಕರೆದಿದ್ದರು. ಆದ ಕಾರಣ ಈ ನ್ಯಾಯ ಅನ್ನೋದು ಬಹು ಪ್ರಾಮುಖ್ಯ ಅಂತ ಅಂದು ನಮಗೆ ಸ್ಪಷ್ಟತೆ ನೀಡಲಾಯಿತು. ಆದರೆ ಈ ಜ್ಞಾನೋಕ್ತಿ 29ನೇ ಅಧ್ಯಾಯದಲ್ಲಿ ಶಿಷ್ಟನು ಬಡವರ ನ್ಯಾಯವನ್ನು ಬಲ್ಲವನಾಗಿರುವಂಥದ್ದು ಅಷ್ಟೇ ಅಲ್ಲ, 26ನೇ ವಚನದಲ್ಲಿ ಆ ನ್ಯಾಯ ತೀರ್ಪು ದೇವರಿಂದ ಇರುವಂಥದ್ದು. ಆದ ಕಾರಣ ಶಿಷ್ಟನು ಅನ್ಯಾಯವನ್ನು ಬಲ್ಲವನಾಗಿರ್ತಾನೆ. ಅದು ಧನ್ಯತೆಯ ಮತ್ತೊಂದು ರಹಸ್ಯ. 7ನೇದಾಗಿ 8ನೇ ವಚನದಲ್ಲಿ ಇರುವಂಥ ಒಂದು ಮಾತು ಅದೇನೆಂದರೆ ಜ್ಞಾನಿಗಳಾಗಿರೋದು. ಆದರೆ ಜ್ಞಾನಿ ಮಾಡುವಂಥದ್ದು ಏನಂತ ಹೇಳ್ಬಿಟ್ಟು ನೋಡುವಾಗ 8ನೇ ವಚನದಲ್ಲಿ 29ನೇ ಅಧ್ಯಾಯ ಜ್ಞಾನೋಕ್ತಿ ಅದರಲ್ಲಿ ಏನಂತ ಬರೆದಿದೆ ಅಂತ ಹೇಳ್ಬಿಟ್ಟು ನೋಡುವಾಗ ಅಲ್ಲಿ ರೋಷವನ್ನು ಆರಿಸುವಂಥವರು. ಕೋಪ ಆಗಿಬಿಟ್ಟು ಟೆನ್ಷನ್ ಆಗಿಬಿಟ್ಟು ಸಮಸ್ಯೆ ಇದೆ ಅಂಥ ಸಂದರ್ಭದಲ್ಲಿ ಶಿಷ್ಟ ಏನು ಮಾಡ್ತಾನೆ, ರೋಷಾಗ್ನಿಯನ್ನು, ಅಲ್ಲಿ ಅಗ್ನಿ, ಅಲ್ಲಿ ಜ್ವಾಲೆ ದೊಡ್ಡದಾಗಿದೆ, ಸಮಸ್ಯೆ ಪ್ರಾರಂಭವಾಗಿಬಿಟ್ಟಿದೆ, ಆ ರೋಷ ಎಂಬ ಜ್ವಾಲೆಯನ್ನು ಆರಿಸುವಂಥ ವ್ಯಕ್ತಿ ಜ್ಞಾನಿ. ಸರಿ, ಯಾಕಂತ ಹೇಳಿದ್ರೆ ಆ ಜ್ಞಾನಿ ಕೋಪವನ್ನು 11ನೇ ವಚನದಲ್ಲಿ ಕೂಡ ನೋಡುವಾಗ ಶಮನಪಡಿಸ್ತಾನೆ. ಕೋಲಾರನಲ್ಲಿ ರಾಜಣ್ಣ ಅಂತ ಒಬ್ಬರು ಹಿರಿಯ ವ್ಯಕ್ತಿಯೊಬ್ಬರಿದ್ದರು. ಅವರು ಭಾಳ ಗೌರವ ಅವರ ವಿಷಯದಲ್ಲಿ ನನಗೆ. ಯಾಕಂತ ಹೇಳಿದ್ರೆ ಏನೇ ಸಮಸ್ಯೆ ಇದ್ದರೂ ಕೂಡ ಅವರು ಬಂದು ಸಮಸ್ಯೆ ನಡುವೆ, ಆ ಒಂದು ಜ್ವಾಲೆಯ ನಡುವೆ, ರೋಷಾಗ್ನಿಯ ನಡುವೆ ಬಂದು ನಿಂತ್ಕೊಂಡು ಒಂದು 3 ಸಾರಿ ನಮ್ಮ ಹತ್ರ ಹೇಳ್ತಿದ್ರು, ಇರಲಿ ಎಂಬುದಾಗಿ ಹೇಳಿಬಿಟ್ಟು ಅನಂತರ ಸೂಕ್ತ ಪರಿಹಾರವನ್ನು ಕೊಟ್ಟು ರೋಷಾಗ್ನಿಯನ್ನು ಆರಿಸ್ತಿದ್ರು. ಅವ್ರ ನೆನಪಾಯಿತು. ಸರಿ, 7ನೇದಾಗಿ ನೆನಪಿರಲಿ ಧನ್ಯತೆಯ 14
ರಹಸ್ಯಗಳನ್ನು ನಾವು ಜ್ಞಾನೋಕ್ತಿ 29ರಿಂದ ನೋಡಿಕೊಳ್ತಾ ಇದ್ದೇವೆ. ಧನ್ಯತೆಯ ರಹಸ್ಯಗಳು, ಸಪ್ತ ರಹಸ್ಯಗಳು ಈಗಾಗಲೇ ನೋಡ್ಕೊಂಡಿದ್ವಿ 7. ಇನ್ನೊಂದು ಸಪ್ತ ರಹಸ್ಯಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಬನ್ನಿರಿ. 8ನೇದಾಗಿ 14ನೇ ವಚನ. ಹೌದು, ನ್ಯಾಯವಾಗಿ ಆಳುವಂಥದ್ದು, ಅದು ಪ್ರತ್ಯೇಕವಾಗಿ ಬಡವರನ್ನು. ಆ ರೀತಿಯಾಗಿ ಮಾಡುವಾಗ ಏನಾಗ್ತದೆ, ಸಿಂಹಾಸನ ಶಾಶ್ವತ ಅಂತ್ರಿ. ಇದು ಕೂಡ ಮತ್ತೊಂದು ರಹಸ್ಯ. ಏನದು ರಹಸ್ಯ? ಧನ್ಯರಾಗಿರ್ಬೇಕಂತ ಹೇಳಿದ್ರೆ ಬಡವರನ್ನು, ಅಗತ್ಯತೆಯಲ್ಲಿ ಇರುವಂಥವ್ರಿಗೆ ಪಕ್ಷಪಾತ ಮಾಡದೆ ನ್ಯಾಯ ಕೊಡುವಂಥದ್ದು. ಸರಿ, ಅಲ್ಲಿ 7ನೇ ವಚನದಲ್ಲಿ ಶಿಷ್ಟರಾಗಿ ನ್ಯಾಯ ಕೊಡೋದು, ಆದರೆ 14ನೇ ವಚನದಲ್ಲಿ ನಾಯಕನಾಗಿ ನ್ಯಾಯ ಕೊಡೋದು. 26ನೇ ವಚನದಲ್ಲಿ ನ್ಯಾಯಾಧಿಪತಿಯಾಗಿ ದೇವರು ನ್ಯಾಯ ಕೊಡೋದು. ನೋಡ್ರಿ, ನ್ಯಾಯದ ಬಗ್ಗೆ ನಾವು ಇಲ್ಲಿ ನೋಡ್ಕೊಳ್ತಾ ಇದ್ವಿ ಜ್ಞಾನೋಕ್ತಿ 29ರಲ್ಲಿ. ಸರಿ, 15ನೇ ವಚನ. 15ನೇ ವಚನದಲ್ಲಿ ಧನ್ಯತೆಯ ಮತ್ತೊಂದು ರಹಸ್ಯ. ಏನದು? ಬೆತ್ತ ಬೆದರಿಕೆಗಳಿಂದ ಜ್ಞಾನ, ಅಂದರೆ ತಿದ್ದುವಿಕೆಯಿಂದ ಜ್ಞಾನ ಪಡ್ಕೊಳ್ಳುವಂಥದ್ದು. ಇದು ಒಂದು ರಹಸ್ಯ. ನಾವು ಧನ್ಯರಾಗಿರಬೇಕು, ನಾವು ಸಂತೋಷವಾಗಿರಬೇಕು ಅಂತ ಹೇಳಿದರೆ ಅದಕ್ಕೆ ರಹಸ್ಯ, ನಾವು ತಿದ್ದಿಕೊಳ್ಳುವುದಕ್ಕೆ ಸಿದ್ಧವಾಗಿರಬೇಕು ಮತ್ತು ಇತರರನ್ನು ತಿದ್ದುವುದಕ್ಕೆ ಸಿದ್ಧರಾಗಿರಬೇಕು. ಅದರಲ್ಲಿ ಸ್ವಲ್ಪ ಜ್ಞಾನ ಬೇಕು, ಆದರೂ ಕೂಡ ಆ ದೇವರು ಕೊಡ್ತಾನೆ. 17ನೇದಾಗಿ ಅಂಥ ಒಂದು ತಿದ್ದುವಿಕೆ ನಮ್ಮ ಕುಟುಂಬದಲ್ಲಿ ಕೊಟ್ಟಾಗ ಏನಾಗ್ತದೆ, ಅದು ನಮಗೆ ಸುಧಾರಣೆಯಾಗಿ ಬರ್ತದೆ, ಫಲವಾಗಿ ಕಂಡು ಬರ್ತದೆ. ಮಗನನ್ನು ಶಿಕ್ಷಿಸು ಅಥವಾ ಎಲ್ಲಿ ತಿದ್ದಬೇಕೋ ಅಲ್ಲಿ ತಿದ್ದಬೇಕು. ಆ ರೀತಿಯಾಗಿ ತಿದ್ದುವಾಗ ಏನಾಗ್ತದೆ, ಕುಟುಂಬದಲ್ಲಿ ಇರ್ಬೋದು ಅಥವಾ ಸಭೆಯಲ್ಲಿರ್ಬೋದು ಅಥವಾ ಆ ಜವಾಬ್ದಾರಿಕೆಯನ್ನು ಹೊತ್ತಂಥ ಒಂದು ಕೆಲಸ ಕ್ಷೇತ್ರದಲ್ಲಿರ್ಬೋದು, ಆ ರೀತಿಯಾಗಿ ನಾವು ತಿದ್ದುವಾಗ ಏನಾಗ್ತದೆ, ಅದು ನಮಗೆ ಒಳ್ಳೆಯದಾಗ್ತದೆ ರೀ. ಸರಿ, ಮತ್ತು ಈ ರೀತಿಯಾಗಿ ಇನ್ನೊಂದು ರಹಸ್ಯ ಕೂಡ ನಾವು ನೋಡ್ತಿದ್ದೇವೆ 18ನೇ ವಚನದಲ್ಲಿ. ಜ್ಞಾನೋಕ್ತಿ 29, 18ನೇ ವಚನದಲ್ಲಿ ನಾವು ನೋಡುವಾಗ ಧರ್ಮೋಪದೇಶವನ್ನು ಕೈಗೊಳ್ಳುವುದು, ಒಬೇಯಿಂಗ್ ದ ವರ್ಡ್. ಆ ರೀತಿಯಾಗಿ ಕೈಕೊಂಡ್ರೆ ಏನಾಗ್ತದೆ, ಧರ್ಮೋಪದೇಶವನ್ನು ಕೈಕೊಳ್ಳುವವನು ಧನ್ಯನಾಗುವನು. ವಾವ್, ಕೈಕೊಳ್ಳಬೇಕು. ಯಾಕಂತೇಳಿದರೆ ದೇವದರ್ಶಕರು ಇಲ್ಲದಿರುವಲ್ಲಿ ಏನಾಗ್ತದೆ, ಜನರು ದಾರಿ ತಪ್ಪಿಬಿಡ್ತಾರೆ. ನಾಯಕನು ಜಾರ್ಜ್ ವರ್ವರ್ ಎಂಬಂಥ ಒಬ್ಬ ಭಕ್ತರು, ಅವರು OM ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥವರು. ಲೋಗೋಸ್ ಹೋಪ್ ಇತ್ಯಾದಿ ನೌಕೆಗಳನ್ನು ಕೂಡ ಸೇವೆಯಲ್ಲಿ ಸದುಪಯೋಗ ಮಾಡಿದಂಥ ವ್ಯಕ್ತಿ. ಅವರು ಒಂದು ಮಾತು ಹೇಳಿದ್ದು ನನಗೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಒಂದು ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಪ್ರಾರಂಭ ಮಾಡಿರುವಂಥ ಮಾತೆ ಈ ರೀತಿಯಾಗಿದೆ. ಅದೇನೆಂದರೆ, ಯಾವ ಸಂಸ್ಥೆಯು ನಾಯಕನಿಗಿಂತಲೂ ಹೆಚ್ಚು ಆತ್ಮೀಕವಾಗಿ ಇರೋದಿಲ್ಲ ಅಂತ. No organization can be more spiritual than the leader himself. ಆದ ಕಾರಣ ಇಲ್ಲಿ ಯಾಕೆ ಜನರು ಅಂಕೆ ಮೀರ್ತಾರೆ? 18ನೇ ವಚನದಲ್ಲಿ ನಾಯಕರಿಲ್ಲ. ಸರಿ, ಮತ್ತು ಹಾಗೆ ಮುಂದೆ ನಾವು ನೋಡುವಾಗ 20ನೇ ವಚನ, 29ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುವಾಗ ದುಡುಕಿ ಮಾತಾಡಬಾರ್ದು. ಬಾಯಿಗೆ ಬಂದದ್ದೆಲ್ಲ ಮಾತಾಡ್ಬಿಡ್ಬಾರ್ದು, ಮನಸ್ಸಿಗೆ ಬಂದದ್ದೆಲ್ಲ ಬಾಯಲ್ಲಿ ಆಡ್ಬಿಡ್ಬಾರ್ದು.
ಆ ರೀತಿಯಾಗಿರುವಂಥ ವೇಳೆ ಅದು ಕೂಡ ಏನಾಗ್ತದೆ, ಒಂದು ಶಿಸ್ತಿನ ಧನ್ಯತೆಯ ರಹಸ್ಯ. ಅದು ನಾವು ತಿಳ್ಕೊಳ್ಬಾರ್ದು ಭಾಳ ಮಾತಾಡಿದರೆ ಅಂತ ಹೇಳ್ಬಿಟ್ಟು. ಇಲ್ಲ, ನಾವು ಎಷ್ಟು ಬೇಕೋ ಅಷ್ಟು. ಮತ್ತು 13ನೇದು ರಹಸ್ಯ ನನಗೆ ಭಾಳ ಇಷ್ಟ. 13ನೇ ಧನ್ಯತೆಯ ರಹಸ್ಯ. 14 ರಹಸ್ಯಗಳಿದೆ, ಅದರಲ್ಲಿ 13ನೇದು ನಾವು ನೋಡ್ತಾ ಇದ್ದೀವಿ 29ನೇ ಅಧ್ಯಾಯ ಜ್ಞಾನೋಕ್ತಿಗಳಿಂದ. ಅದೇನಂತ ಹೇಳಿದ್ರೆ ದೀನ ಮನಸ್ಸು. ವಾವ್! ದೀನ ಮನಸ್ಸು. 23ನೇ ವಚನದಲ್ಲಿ ದೀನ ಮನಸ್ಸು ನಮಗಿದ್ರೆ ನಮಗೆ ಮಾನ, ಗೌರವ, ಬಡತಿ ಲಭ್ಯ. ಆದರೆ ಗರ್ವ ನಮ್ಮನ್ನು ಹೀನ ಸ್ಥಿತಿಗೆ ನಡೆಸಿಬಿಡ್ತದೆ. ಆದರೆ ದೀನತ್ವ ನಮ್ಮನ್ನು ಉನ್ನತ ಸ್ಥಿತಿಗೆ ನಡೆಸುತ್ತದೆ. ಸೀಕ್ರೆಟ್, ಧನ್ಯತೆಯ ರಹಸ್ಯ. ಸರಿ, ಕೊನೆಯದಾಗಿ ಜ್ಞಾನೋಕ್ತಿ 29ನೇ ಅಧ್ಯಾಯದಲ್ಲಿ 25ನೇ ವಚನ ಈ ರೀತಿಯಾಗಿದೆ. ಅದೇನೆಂದರೆ ಯೆಹೋವನ ಭರವಸೆ, ದೇವರಲ್ಲಿ ಭರವಸವಾಗಿರೋದು. ಹೌದು, ಕೀರ್ತನೆಗಳಲ್ಲಿ ಅಥವಾ ಬೈಬಲ್ನಲ್ಲಿನೇ ಅಂತ ಹೇಳ್ಬೋದು. ಬೈಬಲ್ನಲ್ಲಿ ಅತ್ಯಂತ ನಡುವಿನ ಅಥವಾ ಕೇಂದ್ರದ ವಚನ ಯಾವುದಂತ ಹೇಳ್ಬಿಟ್ಟು ನೋಡುವಾಗ ಕೀರ್ತನೆ 118 8ನೇ ವಚನದಲ್ಲಿ ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಎಂಬ ಆ ವಾಕ್ಯ ಬೈಬಲಿನ ಕೇಂದ್ರಿತವಾದ ವಾಕ್ಯ. ಹಾಗಾದರೆ 15,586 ವಚನಗಳು ಆಗಿಬಿಟ್ಟು ಇರುವಂಥ ಒಂದು ವಾಕ್ಯ ಈ ವಾಕ್ಯ ಆಗಿದೆ. ಆದರೆ ಇಲ್ಲಿ ಕೂಡ ಜ್ಞಾನೋಕ್ತಿ 29:14ರಲ್ಲಿ ಯೆಹೋವನ ಭರವಸೆ ನಾವು ಇಡಬೇಕು. ಅದು ಧನ್ಯತೆಯ 14ನೇ ರಹಸ್ಯ. ಆದ ಕಾರಣ ಧನ್ಯರಾಗಿ ನಾವು ಭೂಮಿಯಲ್ಲಿ ಬಾಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಂಡು 14 ಧನ್ಯತೆಯ ರಹಸ್ಯಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಡೆಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.